ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡ್ಲಿಕ್ಕತ್ತೀನಿ. ಇದು ಕ್ಯಾರೆಟ್ ಹಲ್ವಾ ಮಾಡ್ಲಿಕ್ಕೆ ಏನೇನು ಬೇಕಂದರೆ ಏಲಕ್ಕಿ ಪೌಡ್ರ್ ಬೇಕು, ಆಮೇಲೆ ಬಾದಾಮ್ ಪೌಡ್ರ್. ಅಂದರೆ ಇದು ಕ್ಯಾರೆಟ್ ಹಲ್ವಾ ಮಾಡಲಿಕ್ಕೆ ಖವಾ ಹಾಕ್ತಾರೆ, ಆಮೇಲೆ ಚಿರೋಟಿ ರವೆ ಹಾಕ್ತಾರೆ. ನಾನು ಆಮೇಲೆ ಏನು ಮಾಡ್ತಾರೆ, ಇದು ಹಾಲಿನ ಪೌಡ್ರ್ ಹಾಕ್ತಾರೆ. ಅದಕ್ಕೆ ಅವು ಯಾವ ಅಂದರೆ ಖವಾ ಇಲ್ದೇ ಮಾಡ್ಬೋದು ಅಂತ ತೋರಿಸ್ಲಿಕ್ಕತ್ತೀನಿ ನಾನು. ಇದು ಬಾದಾಮ್ ಪೌಡ್ರ್ ಇನ್ಸ್ಟೆಂಟಾಗಿ ಮನೆಯಾಗೆ ಮಾಡ್ಕೊಂಡಿದ್ದು. ನೀವು ಬೇಕಂದ್ರೆ ಹೊರಗೆ ಸಿಗ್ತದೆ ಬಾದಾಮ್ ಪೌಡ್ರ್, MTR ಅದು ಎಲ್ಲ ಥರದ್ದು ಸಿಗ್ತದೆ, ಎಲ್ಲ ಬ್ರ್ಯಾಂಡು. ನೀವು ಅದನ್ನು ತಂದು ಬೇಕಾದ್ರೆ ಹಾಕ್ಕೋಬೋದು. ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ, ಒಂದು 7-8 ಗೋಡಂಬಿ ಇಟ್ಕೊಂಡೀನಿ. ಒಂದು 10-15 ಗೋಡಂಬಿ, ಒಂದು 2-3 ಬಾದಾಮಿ ಪೀಸವ, ಆಮೇಲೆ ಮನುಕ ಅದ, ಆಮೇಲೆ ಒಂದು ಬೌಲ್ ಸಕ್ಕರೆ ಇಟ್ಕೊಂಡೀನಿ. ಇಷ್ಟು ಬೇಕಾಗಂಗಿಲ್ಲ, ನೋಡಿ ಹಾಕ್ಕೋಬೋದು. ಜಾಸ್ತಿ ಸಿಹಿ ತಿನ್ನೋರಿದ್ರೆ ಜಾಸ್ತಿ ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಇಟ್ಕೊಂಡೀನಿ. ಆಮೇಲೆ ಕ್ಯಾರೆಟ್ ತುರಿದು ಇಟ್ಕೊಂಡೀನಿ. ಇದು ಒಂಥರ ಸಾಪನ್ನು ಸಿಗುತ್ತಲ್ಲ, ಅದು ಇದು ಏನದಲ್ಲ ಜವಾರಿದು, ನಮ್ಮಲ್ಲೇ ಬೆಳೆಯೋದಿದು. ಅಂದರೆ ಇದ್ರದ್ದು ಟೇಸ್ಟೇ ಬೇರೆ ಇರ್ತದೆ, ಇದ್ರದ್ದು ಬೇರೆ ಇರ್ತದೆ. ನನ್ನ ಹತ್ರ ಇವು ಇದ್ದು ಎರಡು ಇಟ್ಕೊಂಡೀನಿ. ಸ್ವಲ್ಪ ಅಂದರೆ 1/4 kg ಕ್ಯಾರೆಟ್ ತೊಗೊಂಡು ಇದನ್ನು ತುರಿ ಮಾಡಿ ಇಟ್ಕೊಂಡೀನಿ. ಎರಡು ಮಿಕ್ಸ್ ಮಾಡಿ ಮಾಡ್ತೀನಿ, ಬೇರೆ ಬೇರೆ ಏನಿಲ್ಲ. ಈ ಥರ ಇಟ್ಕೊಂಡೀನಿ ನೋಡಿ, ಎಷ್ಟು ಚೆಂದಾಗಿ ತುರಿ ಮಾಡಿದ್ದು. ಈಗೇನದಲ್ಲ, ಗ್ಯಾಸ್ ಹಚ್ಚಿಬಿಟ್ಟು ಇದು ಒಂದು ಬುಟ್ಟಿ ಇಟ್ಟು ಮೊದಲು ತುಪ್ಪ ಹಾಕಿ ಬೆಚ್ಚಗೆ ಮಾಡ್ಕೊಳ್ಳೋಂಗಿದ್ದಾನೆ, ಹಸಿ ವಾಸ ಹೋಗುತ್ತಾನೆ. ತುಪ್ಪ ಇದು ನಮ್ಮದು ಮನೆ ತುಪ್ಪನೇ ಅದ, ಕೊಂಡದ್ದಲ್ಲ. ಇದಕ್ಕೆ ಮೊದಲು ಇವು ಗೋಡಂಬಿ ಬಾದಾಮಿ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿರ್ತೀನಿ. ಇದಕ್ಕೆ ಮನುಕ ಹಾಕ್ತೀನಿ. ಇವು ಆಗ್ಯಾವ. ಇವನ್ನ ತಕ್ಕೊಂಡ್ಬಿಟ್ಟು ಈಗಿದು ಕ್ಯಾರೆಟ್ ತುರಿ ಹಾಕ್ತೀನಿ ನೋಡಿ. ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ಇದಕ್ಕೆ ನಾನು ಇನ್ನೊಂದು ಹೇಳೋದು ಮರ್ತಿದ್ದೆ, ಇದಕ್ಕೆ ಮೇನ್ ಹಾಲು ಬೇಕು. ಆಮೇಲೆ ಹಾಲಿನಾಗೆ ಸ್ವಲ್ಪ ಕೆನೆ ಇಟ್ಕೊಂಡೀನಿ, ಇವತ್ತಿಂದ ಫ್ರೆಶ್ ಆಗಿ ಕೆನೆ ಹಾಲು 2 ಇಟ್ಕೊಂಡೀನಿ. ಅದು ನಾನು ತೋರಿಸೋದು ಮರ್ತಿದ್ದೆ. ಇದನ್ನು ಚಲೋ ಹೊತ್ತಿನಾಗ ಹಸಿ ವಾಸನೆ ಹೋಗುತ್ತೆ, ನಾನು ಬೆಚ್ಚಗೆ ಮಾಡಬೇಕು. ಆಮೇಲೆ ಹಾಲದ ಹಾಕಿ
ಅವ್ರಿಗೆ ಬರ್ತದೆ, ಬೆಚ್ಚಗೆ ಮಾಡ್ದಂಗೆಲ್ಲ ಸ್ವಲ್ಪ ಆಗ್ಯದಿದು. ಈಗ ಇದಕ್ಕೆ ಹಾಲು ಕೆನೆ ಹಾಕ್ತೇನೆ. ಇದು ಹಾಲಿನಾಗ ಬೇಯಬೇಕು ಸ್ವಲ್ಪನಾಗ. ಇದಕ್ಕೆ ಇನ್ನೊಂದು ಚೂರು ಹಾಲು ಹಾಕ್ತೇನೆ, ಹಾಲು ಕಮ್ಮಿ ಇದ್ದ. ಇದು ಚಲೋತ್ನಾಗ ಹಾಲಿನಾಗೆ ಬೇಯಬೇಕು. ಪೂರ್ತಿ ಇದು ಹಾಲಿನಾಗ ಬೆಂದ ಮೇಲೆ ಇದಕ್ಕೆ ಸಕ್ಕರೆ ಹಾಕಬೇಕು. ಸುಮ್ಮನೆ ಹಸಿದಿದ್ದಾಗ ಹಾಕಬೇಡ್ರಿ, ಭಾಳ ಚಂದ ಆಗ್ತದೆ. ನೀವು ಒಂದು ಸಲ ಮಾಡಿ ನೋಡಿರಿ. ಆಮೇಲೆ ಕ್ಯಾರೆಟ್ ಆರೋಗ್ಯಕ್ಕೆ ಒಳ್ಳೆಯದು, ಕಣ್ಣಿನ ದೃಷ್ಟಿಗೂ ಒಳ್ಳೆಯದು. ಆಮೇಲೆ ಕ್ಯಾರೆಟ್ ಹೋಳ್ಗೆನೂ ಮಾಡ್ತಾರೆ. ಹಾಲಿನಾಗ ಕಣ್ಕನ ಹಾಕ್ಬಿಟ್ಟು ಇದನ್ನೆಲ್ಲ ಹೂರಣ ರೆಡಿ ಮಾಡಿ ಇಟ್ಕೊಂಡು ಮಾಡಿದ್ರೆ, ಎಲ್ಲರ ಊರಿಗೆ ಅದು ಹೋದ್ರೆ, ಪ್ರವಾಸಕ್ಕೆ ಹೋದ್ರೆ ಆ ಹೋಳಿಗೆ ಕಟ್ಕೊಂಡು ಹೋದ್ರೆ ಕೆಡಂಗಿಲ್ಲ. ಅಂದರೆ ಹಾಲಿನಾಗೆ ಕಣ್ಕನ ಹಾಕ್ಕೊಂಡ್ವಿ ಅಂದರೆ ಇದಕ್ಕೆ ನೀರು ಹಚ್ಚಿರಂಗಿಲ್ಲಲ್ಲ, ಅದಕ್ಕೆ ಚಲೋ ಆಗ್ತದೆ, ಇದು ಕೆಡಂಗಿಲ್ಲ. ಚಂದ ಬೇಯಲಿಕ್ಕತ್ತವೆ. ಇನ್ನೊಂದು ಸ್ವಲ್ಪ ಬೇಯಬೇಕು. ಇನ್ನೊಂದು ಕ್ಯಾರೆಟ್ ಏನಿತ್ತಲ್ಲ ಅದು ಸ್ವಲ್ಪ ಬಿರುಸಿರ್ತಾವೆ ಅವು. ಈ ನಮ್ಮ ಕ್ಯಾರೆಟ್ ಥರ ಮಿದು ಇರೋಂಗಿಲ್ಲ, ಅದಕ್ಕೆ ಅದು ಸ್ವಲ್ಪ ಟೈಮ್ ತಗೋತಾರೆ. ಇದಕ್ಕೇನು ಕಲರ್ ಏನು ಹಾಕೋ ಅವಶ್ಯಕತೆ ಇಲ್ಲ. ನೀವು ಬೇಕಂದರೆ ಕೇಸರಿ ಬೇಳೆ ಹಾಲನ್ನ ಕಲಸಿ ಹಾಕೋಬೋದು, ಇದ್ದಿದ್ದಿಲ್ಲ ಅಂದರೆ ಇಲ್ಲ. ನೋಡಿರಿ, ಹಾಲಿನ ಅಂಶ ಎಲ್ಲ ಹೋಗ್ತದೆ ನೋಡಿರಿ, ನೀರಿನ ಅಂಶ ಏನೂ ಇಲ್ಲ. ಈಗ ನಾನು ಸಕ್ಕರೆ ಹಾಕ್ತೇನೆ ನೋಡಿರಿ. ಸಕ್ಕರೆ ಹಾಕ್ತೇನೆ. ನೀವು ನೋಡ್ಕೊಂಡು ಬಿಟ್ಟು ಹಾಕಿರಿ. ಜಾಸ್ತಿ ಸಿಹಿ ತಿನ್ನೋರಿದ್ದರೆ ಜಾಸ್ತಿ ಸಿಹಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ. ಒಂದು ಗೆಡ್ಡೆ ಟೊಮೆಟೊ ಹಾಕ್ಕೊಡೋದು. ಇದು ನೀರಿನ ಅಂಶ ಎಲ್ಲ ಹೋಗುತ್ತಾನ ತಿರುಗಬೇಕು. ಪಾಕ ಬಂದ್ಬಿಡ್ತದೆ ಚೆಂದಾಗಿ ಗಟ್ಟಿಯಾಗಿ. ಸಕ್ಕರೆ ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ನೀರಾಗುತ್ತೆ.
ಆಗಲೇ ಹಾಲು ಹಾಕಿಂದ ಎಲ್ಲ ಹಾಲಿನ ಅಂಶ ಎಲ್ಲ ಹೋಗೋತನ ಬೆಚ್ಚಗೆ ಮಾಡಿವಿ. ಇವಾಗ ನೀರಿನ ಅಂಶ ಎಲ್ಲ ಹೋಗ್ಬೇಕು, ಗಟ್ಟಿ ಆಗ್ಬೇಕು. ಇಲ್ಲ ಅಂತಂದ್ರೆ ನೀರಾಗಿ ಅದು ಕ್ಯಾರೆಟ್ ಒಂದು ಕಡೆ ಉಳಿತದೆ, ನೀರು ಒಂದು ಕಡೆ ಹರ್ಕೊಂಡು ಹೋಗ್ತದೆ. ಯಾಕಂದ್ರೆ ನಾವು ಖವ ಹಾಕಿರಂಗಿಲ್ಲ, ಇದಕ್ಕೆ ಬರೀ ಕೆನೆ ಹಾಕಿರ್ತೀವಲ್ಲ. ಇದಕ್ಕೆ ಇವಾಗ ಬಾದಾಮ್ ಪೌಡ್ರ್ ಹಾಕ್ತೇನೆ ನೋಡಿರಿ. ನೋಡಿ, ಕಡಿಮೆ ಆಗ್ಲಿಕ್ಕೆ ಸಕ್ಕರೆದು ನೀರು ಇನ್ನೂ ಕಡಿಮೆ ಆಗುತ್ತೆ. ಈಗ ಇದಕ್ಕೆ ಏಲಕ್ಕಿ ಪೌಡ್ರ್, ಗಟ್ಟಿ ಆಗಬೇಕು. ಈಗ ಗಟ್ಟಿಯಾಗ್ಯದ, ಎಲ್ಲ ಆಗಿಬಿಟ್ಟದ. ಈಗ ಇದು ಹಾಕ್ತೇನೆ ನೋಡಿರಿ, ಗೋಡಂಬಿ ಅದೆಲ್ಲ ಹಾಕಿ ಆಮೇಲೆ ಇದಕ್ಕೆ ಇನ್ನೊಂದು ಚಮಚ ತುಪ್ಪ ಹಾಕಿಬಿಟ್ಟು ತಿರುಗಬೇಕು ಇನ್ನೊಂದು ಚೂರು. ಮಾಡಿ ನೋಡಿರಿ ಹೆಂಗೆ ಬಂತಂತ ತಿಳಿಸ್ರಿ. ನೀವು ಹೆಂಗೆ ಮಾಡ್ತೀರಿ ಅಂತ ಹೇಳ್ರಿ. ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ ನೋಡಿರಿ. ಎಲ್ಲ ರೆಡಿ ಆಯ್ತು. ಇವಾಗ ಇದನ್ನು ಸರ್ವ್ ಮಾಡೋಣ. ಇವಾಗ ನೋಡಿರಿ, ಕ್ಯಾರೆಟ್ ಹಲ್ವಾ ಮಾಡಿದೆ, ರೆಡಿ ಆಯ್ತು ನೋಡಿರಿ. ನೀವು ಒಂದು ಸಲ ಮಾಡಿ ನೋಡಿರಿ, ಹೆಂಗೆ ಬಂತಂತ ತಿಳಿಸ್ರಿ. ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಇದೇ ಥರ ನಮ್ಮ ವಿಡಿಯೋ ಚಲೋ ಅನಿಸಿದ್ರೆ ನೋಡೋದು ಮಾತ್ರ ಬಿಡಬೇಡ್ರಿ. ಎಲ್ರಿಗೂ ಧನ್ಯವಾದಗಳು.